ಮನೆ ಮಾಲೀಕನ ಕಳ್ಳಾಟಕ್ಕೆ ಬೇಸತ್ತ ಅಜ್ಜಿ. ಮಾಲೀಕನ ಮನೆ ಮುಂದೆ ಕೂತು ಪ್ರತಿಭಟಿಸಿದ ವೃದ್ಧೆ. ತುಮಕೂರು ಸಿಟಿಲಿ ಮನೆ ಬಾಡಿಗೆಗೆ ಭೋಗ್ಯಕ್ಕೆ ಹೋಗೋ ಮುನ್ನ ಈ ಸ್ಟೋರಿಯನ್ನ ಒಮ್ಮೆ ನೋಡ್ಕೊಂಡ್ಬಿಡಿ. ಅಬ್ಬಬ್ಬಾ, ಅಂತೂ ಸಿಟಿಲಿ ಮನೆ ಸಿಕ್ತು ಅಂತ ಖುಷಿಯಿಂದ ಹಣ ಹೊಂದಿಸಿಕೊಂಡು ಮನೆಯನ್ನ ಹೇಗೂ ಸೇರ್ತೀವಿ. ಆದ್ರೆ ಮನೆ ಖಾಲಿ ಮಾಡಿದ ಮೇಲೆ ಮಾಲೀಕ ಆಡೋ ಕಳ್ಳಾಟ ಜಿಗುಪ್ಸೆಯನ್ನೇ ಭರಿಸಿಬಿಡುತ್ತೆ. ಮನೆ ಖಾಲಿ ಮಾಡೋ ಮುನ್ನ ನಿಮ್ಮ ಹಣ ವಾಪಸ್ ಪಡೆದುಕೊಂಡೆ ಮನೆ ಖಾಲಿ ಮಾಡಿ, ಇಲ್ಲ ಅಂದ್ರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಸತಾಯಿಸಿ ನಿಮ್ಮ ಹಣಕ್ಕೆ ಪಂಗನಾಮ ಹಾಕ್ತಾರೆ. ಹುಷಾರ್ ಹುಷಾರ್. ಎಸ್, ಮಕ್ಕಳ ಎಜುಕೇಶನ್ ಕೆಲಸಕ್ಕೆ ಅಂತ ಹಳ್ಳಿಗಳಿಂದ ಬಂದು ಸಿಟಿಲಿ ಕಷ್ಟಪಟ್ಟ ಹಣವನ್ನ ಕೂಡಿಟ್ಟುಕೊಂಡು ಲೀಸ್ಗೆ ಅಥವಾ ಬಾಡಿಗೆಗೆ ಮನೆಯನ್ನ ಮಾಡಿಕೊಂಡು ಬರ್ತಾರೆ. ಆದ್ರೆ ಬಾಡಿಗೆ ಮನೆಯವರ ಮೇಲೆ ಮಾಲೀಕರು ದರ್ಪ ಮಾಡೋರನ್ನ ನೋಡಿದ್ದೇವೆ. ಆದ್ರೆ ಈಗ ಬಾಡಿಗೆದಾರರ ಹಣಕ್ಕೆ ಪಂಗನಾಮ ಹಾಕೋಕೆ ಅಲ್ಲಲ್ಲಿ ಒಬ್ರು ಮುಂದಾಗ್ತಿದ್ದಾರೆ. ಈಗ ಅಂತಹದ್ದೇ ಪ್ರಕರಣ ತುಮಕೂರಿನ ಸಿದ್ದರಾಮೇಶ್ವರ ಬಡಾವಣೆಯಲ್ಲಿ ನಡೆದಿದೆ. ಮನೆ ಮಾಲೀಕನ ಕಳ್ಳಾಟಕ್ಕೆ ಅಜ್ಜಿಗೆ ಪ್ರಾಣ ಸಂಕಟ ಶುರುವಾಗಿದೆ. ಹೌದು, ಗುಬ್ಬಿ ತಾಲೂಕಿನ ಅಳಿಲುಘಟ್ಟ ಗ್ರಾಮದ ಅಜ್ಜಿ ವೆಂಕಟಮ್ಮ ತನ್ನ ಮೊಮ್ಮಗ ಹರ್ಷಿತ್ ಜೊತೆ 1 ವರ್ಷದ 2 ತಿಂಗಳ ಹಿಂದೆಯಷ್ಟೇ ಸಿದ್ದರಾಮೇಶ್ವರ ಬಡಾವಣೆಯ ಲಕ್ಷ್ಮೀಶ ಎಂಬುವರ ಮನೆಯಲ್ಲೇ ಸುಮಾರು 6 ಲಕ್ಷಕ್ಕೆ ಭೋಗ್ಯಕ್ಕೆ ಹಾಕಿಸಿಕೊಂಡು ವಾಸವಾಗಿದ್ರು. ಮನೆ ಅಗ್ರಿಮೆಂಟ್ ಮಾಡಿಸಿಕೊಂಡಿದ್ರು ಕೂಡ ಮನೆ ಮಾಲೀಕರು ಅಗ್ರಿಮೆಂಟ್ ಕಾಪಿಯನ್ನ ಬಾಡಿಗೆದಾರರಿಗೆ ನೀಡಿಲ್ವಂತೆ. ಕಳೆದ 3 ತಿಂಗಳ ಹಿಂದೆ ಅಂದ್ರೆ ಜನವರಿಯಲ್ಲಿ ವೆಂಕಟಮ್ಮನ ಮೊಮ್ಮಗ ಹರ್ಷಿತ್ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಂತೆ. ಮೊಮ್ಮಗನ ಅಂತ್ಯಕ್ರಿಯೆಗೆಂದು ಅಳಿಲುಘಟ್ಟಕ್ಕೆ ವೆಂಕಟಮ್ಮ ತೆರಳಿದ್ರು. ಈ ವೇಳೆ ಮನೆಯಲ್ಲಿದ್ದ ಹರ್ಷಿತ್ ಹೆಂಡತಿ ನಯನ ಮೇಲೆ ಒತ್ತಡವನ್ನ ಹೇರಿ ಮನೆಯನ್ನ ಏಕಾಏಕಿ ಖಾಲಿ ಮಾಡಿಸಿದ್ದಾರೆ. ಆದ್ರೆ ಮನೆಯನ್ನ ಖಾಲಿ ಮಾಡಿದ್ರೂ ಕೂಡ ಲೀಸ್ ಹಣವನ್ನ ಕೊಟ್ಟಿಲ್ಲ ಅಂತ ಅಜ್ಜಿ ವೆಂಕಟಮ್ಮ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅವನ ಹೆಂಡತಿ ಹೋಗ್ಬಿಟ್ಟವಳೆ, ಅದಕ್ಕೆ ಮಾಡ್ಕೊಂಬಿಟ್ಟ. ಹಿಂಗೆ ಮಾಡ್ಕೊಂಡು ಎಲ್ಲ ಬೆಳಗ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಎಲ್ಲ ಪೋಸ್ಟ್ಮಾರ್ಟಮ್ ಮಾಡಿಸಿ ಊರಿಗೆ ತಗೊಂಡು ಹೋದ್ವಿ. ಆ ಹುಡುಗಿ ಮಣ್ಣಿಗೂ ಬರಲಿಲ್ಲ, ಚಿತಿಗೂ ಬರಲಿಲ್ಲ, ಏನೂ ಇಲ್ಲ. ದುಡ್ಡು ಕೊಡ್ರಿ ಜಮೀನು ಕೊಡ್ರಿ ಅಂತ ಮಾತ್ರ ಗೊತ್ತಾವಳೆ. ಈಗ ಏನು ನಿಮ್ಮ ಮನೆಗೆ ಯಾವಾಗ ಬಂದಿದ್ದೀರಿ? ಬಾಡಿಗೆ ಹೋಗಿಗೆ ಯಾವಾಗ ಬಂದಿದ್ದೀರಿ? ಹಾಂ, ಎಷ್ಟು ವರ್ಷ ಆಯ್ತು? ಮೊನ್ನೆ ಇನ್ನು ಮನೆ 3 ತಿಂಗಳಾಗಿಲ್ಲ ನಾವು ಖಾಲಿ ಮಾಡ್ಕೊಂಡು ಹೋಗಿ. ಅದೇ ಎಷ್ಟು ವರ್ಷದಿಂದ ಬಂದು ಎಷ್ಟು ವರ್ಷ ಆಯಿತು? ಒಂದು ವರ್ಷದ ಮೇಲೆ 2 ತಿಂಗಳು. ಎಷ್ಟು ಕೊಟ್ಟಿದೆ ಅವಾಗ ಬೋಗಿ ದುಡ್ಡು? ಅವಾಗ 6 ಕೊಟ್ಟಿದ್ವಿ, 6 ಲಕ್ಷ. ಅಗ್ರಿಮೆಂಟ್ ಕೊಟ್ಟಿರ್ಲಿಲ್ವಾ? ಕೊಟ್ಟಿಲ್ಲ ಅವರು. ಏನು ಹೇಳಿದ್ರು ಅಗ್ರಿಮೆಂಟ್ ಕೊಟ್ಟಿಲ್ಲ? ಕೇಳಿದ್ರೆ ಅವರೇ ಮಾಡಿಕೊಂಡವ್ರೆ, ಕೊಡಲಿಲ್ಲ. ಇವತ್ತು ನಾಳೆ ಅಂತಲೇ ಮನೆ ಖಾಲಿ ಮಾಡ್ತಿರು. ಖಾಲಿ ಮಾಡಲ್ಲ ನಾವು ಅಂದ್ರೂ ಆ ಹುಡುಗಿನ ಕರ್ಕೊಂಬಂದು ಮನೆ ಖಾಲಿ ಮಾಡ್ತೀವಿ. ಇನ್ನು ಮನೆ ಖಾಲಿ ಮಾಡಿ 3 ತಿಂಗಳಾದ್ರೂ ಮಾಲೀಕ ಲಕ್ಷ್ಮೀಶ್ ಅವರು ಲೀಸ್ ಹಣವನ್ನ ಕೊಟ್ಟಿಲ್ಲ. ಕೇಳಿದ್ರೆ ಮನೆ ಹತ್ತಿರ ಬನ್ನಿ ಅಂತಾರೆ, ಬಂದ್ರೆ ಇವತ್ತು ನಾಳೆ ಅಂತ ಹಣ ಕೊಡಲು ಸತಾಯಿಸ್ತಾ ಇದ್ದು, ಇದರಿಂದ ಬೇಸತ್ತ ವೆಂಕಟಮ್ಮ ಹಾಗೂ ಹರ್ಷಿತ್ ಅಕ್ಕ ಮಾಲೀಕನ ಮನೆ ಮುಂದೆ ಕುಳಿತು ಧರಣಿಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎಷ್ಟು ದಿನ ಆಯ್ತು ನೀವು ಖಾಲಿ ಮಾಡಿ? 3 ತಿಂಗಳಾಯ್ತು. ಅವರೇ ಖಾಲಿ ಮಾಡ್ತಿದ್ರು. ನಾವು ಮಾಡ್ಸೋದಕ್ಕೆ ಮುಂಚೆನೆ ನಾವು ದುಡ್ಡು ಕೊಡೋವರೆಗೂ ಖಾಲಿ ಮಾಡಲ್ಲ ಅಂತ ಹೋಗಿದ್ವಿ. ಅವರೇ ಮಾಡ್ತೇವ್ರೆ, ದುಡ್ಡು ಕೊಟ್ಟಿಲ್ಲ, ಮನೇನು ಖಾಲಿ ಮಾಡ್ತೇವ್ರೆ. ಸಾಮಾನು ಇನ್ನೊಂದು ಸ್ವಲ್ಪ ಹೊತ್ತು ಬರ್ದಿರ ಹುಡುಗಿಯಲ್ಲ ಅವ್ರ ಊರಿಗೆ ತಗೊಂಡೋಗಳು. ಹಿಂಗಾದ್ರೂ ನಾವೇನು ಮಾಡಬೇಕು? ಇವ್ರ ಮನೆ ಮುಂದೆ ವಿಷ ಕೊಡಿ ಸಾಯ್ಬೇಕು ನಾವು. 6 ಲಕ್ಷ ಕೇಳಿದ್ರೆ ಈಗ ಆಗ ಅಲ್ಲಿಗೆ ಬರ್ರಿ ಇಲ್ಲಿಗೆ ಬರ್ರಿ. ಆಗ ಇವರು ಅವ್ರ ಆಫೀಸಿನ ತಕ್ಕ ಬರ್ರಿ, ಅವ್ರನ್ನ ಕರ್ಕೊಂಬಂದು ಹೇಳ್ತಿರು, ಪೊಲೀಸ್ನವ್ರು ಬಂದು ಹೇಳ್ತಿರು, ಎಲ್ಲ ಮಾಡಿದ್ರು. ನಮ್ಮ ಹೆಸರು ವೆಂಕಟರತ್ನಮ್ಮ. ಮನೆ ಬಿಟ್ಟು ಹೋಗಿದ್ದ ಹರ್ಷಿತ್ ಹೆಂಡತಿಯನ್ನ ಕರೆಸಿ ಮನೆಯನ್ನ ಖಾಲಿ ಮಾಡಿಸಿದ್ದಾರೆ. ನಮಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ, ಮನೆ ಲೀಸ್ ಅಗ್ರಿಮೆಂಟ್ ಕಾಪಿ ಇಲ್ಲ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ.
6 ಲಕ್ಷದಲ್ಲಿ 1.5 ಲಕ್ಷ ಹಿಡಿದುಕೊಳ್ಳುತ್ತೇವೆ ಅಂತ ಹೇಳ್ತಿದ್ದಾರೆ. ಆಯ್ತು, ಆ ಹಣವನ್ನ ಹಿಡಿದುಕೊಂಡು ಬಾಕಿ ಹಣವನ್ನಾದ್ರೂ ನೀಡಿ ಅಂತ ಕೇಳಿದ್ರು ಕೊಡ್ತಾ ಇಲ್ಲ ಅಂತ ಮೃತ ಹರ್ಷಿತ್ ಅಕ್ಕ ಮನೆ ಮಾಲೀಕನ ವಿರುದ್ಧ ರೋಷಾವೇಶವನ್ನ ವ್ಯಕ್ತಪಡಿಸ್ತಾ ಇದ್ದು, ನಮಗೆ ನ್ಯಾಯ ಕೊಡಿಸಿ ಅಂತ ರಾತ್ರಿ ಆದ್ರೂ ಮನೆಯ ಮುಂದೆಯೇ ಪ್ರತಿಭಟನೆಯನ್ನ ನಡೆಸಿದ್ರು. 6 ಲಕ್ಷಕ್ಕೆ ನಾವು ಈ ಮನೆಗೆ ಬೋಗಿಗೆ ಹಾಕಿಸ್ಕೊಂಡಿದ್ವಿ ಅಣ್ಣ. 6 ಲಕ್ಷ ದುಡ್ಡು ಕ್ಯಾಶ್ ಕೊಟ್ಟಿದ್ದೀವಿ, ನಾವೇ ಸ್ವಂತ ಕೈಯಲ್ಲಿ ಎಣಿಸ್ಕೊಟ್ಟಿದ್ದೀನಿ ದುಡ್ಡು. ಇವರು ಇವಾಗ ನಮ್ಮ ಹುಡುಗು ಸತ್ತೋಗವನೆ, ನನ್ನ ತಮ್ಮ ಸತ್ತೋಗವನೆ, ದುಡ್ಡು ಕೊಡೋಕ್ಕೆ ಎಣ್ಗಿಸ್ತವ್ರೆ. 3 ತಿಂಗಳಿಂದ ಕಾಯಿಸ್ತವ್ರೆ ನಮ್ಮನ್ನು. ಬರ್ರಿ ಮನೆ ಬಾಗಿಲಿಗೆ ಬರ್ರಿ ಅಂತ ಕರೀತಾರೆ, ಕಳಿಸ್ತಾರೆ. ನಾವು ಕೊಡಲ್ಲ ಹೋಗ್ರಿ, ನೀವು ಯಾರೋ ಗೊತ್ತೇ ಇಲ್ಲ ಹೋಗ್ರಿ ಅಂತ ಅಂತಿದ್ದಾರೆ ಸರ್. 6 ಲಕ್ಷ ಸರ್, 6 ಲಕ್ಷ ದುಡ್ಡು ಕ್ಯಾಶ್ ಕೊಟ್ಟಿದ್ದೀವಿ ಸರ್ ನಾವು. ನಾನೇ ಸರ್ ಕೊಟ್ಟಿದ್ದು ದುಡ್ಡು. ಅಗ್ರಿಮೆಂಟ್ ಇವ್ರಿಗೆ ಮಾಡಿಸಿದ್ದಾರೆ, ನಮ್ಮ ಕೈ ಕೊಟ್ಟಿಲ್ಲ ಸರ್. ನಮ್ಮ ಹುಡುಗ ಸತ್ತೋಗಿದ್ದಾನೆ, ನಾವು ಕೇಳಿದ್ದೀವಿ, ಕೊಟ್ಟಿಲ್ಲ ಸರ್ ಅವರು. ರುಕ್ಮಿಶ್ VR ಖಾಲಿ ಇವರೇ ಖಾಲಿ ಮಾಡಿಸಿದ್ದಾರೆ ಸರ್. ದೌರ್ಜನ್ಯದಿಂದ ಮನೆ ಖಾಲಿ ಮಾಡಿಸಿದ್ದಾರೆ. ಅವಳು ಬಿಟ್ಟೋದು, ನಮ್ಮ ತಮ್ಮನ ಹೆಂಡತಿ ಬಿಟ್ಟೋದ್ರಳನ್ನ ಕರ್ಕೊಬಂದು ಮನೆ ಖಾಲಿ ಮಾಡಿಸಿದ್ದಾರೆ. ಇವಾಗ ಅವ್ರು ದುಡ್ಡು ಕೊಡಿ ಅಂತ ಕೇಳ್ತಿದ್ದೀವಿ. 1.5 ಲಕ್ಷ ಇಡ್ಕೊತೀವಿ ಅಂತ ಹೇಳ್ತಿದ್ದಾರೆ. ಇಡ್ಕೊಳ್ಳಿ, ಸಂತೋಷ. ನಮಗೆ ಮಿಕ್ಕಿದ 4.5 ಲಕ್ಷನಾದರೂ ಕೊಡಿ ಅವರು ಅಂತ ನಾವು ಕೇಳ್ಕೊತಿದ್ದೀವಿ ಸರ್. ಅಷ್ಟೇ ಇರೋದು, ನ್ಯಾಯ ಕೇಳ್ತಿದ್ದೀವಿ ನಾವು ಅಷ್ಟೇ. ನ್ಯಾಯ. ನಮ್ಮ ಹೆಸರು ನವ್ಯಶ್ರೀ ಅಂತ. ನ್ಯಾಯ ಕೊಡಿಸಿ ಸರ್, 4.5 ಲಕ್ಷ ದುಡ್ಡು ನಮಗೆ ಕೊಡಿಸಿ ಅಷ್ಟೇ. ಈ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಂತೆ ಮಾಧ್ಯಮಗಳು, ಪೊಲೀಸರು ಸ್ಥಳಕ್ಕೆ ಹೋಗ್ತಾ ಇದ್ದಂತೆ ಮನೆ ಮಾಲೀಕ ಲಕ್ಷ್ಮೀಶ ಲೀಸ್ ಹಣವನ್ನ ಕೊಡಲು ಒಪ್ಪಿದ್ದಾರೆ. ಅದೇನೇ ಆಗಲಿ, ಮನೆ ಅಗ್ರಿಮೆಂಟ್ ಬಾಡಿಗೆದಾರರ ಬಳಿ ಇಲ್ಲ ಎಂದು ಈ ರೀತಿ ದೌರ್ಜನ್ಯ ಎಸಗುವುದು ಮಾತ್ರ ದುರಂತ. ಬಾಡಿಗೆ ಹಣ ಉಳಿದ್ರೆ ಏನಕ್ಕಾದರೂ ಆಗುತ್ತೆ ಅಂತ ಬಡ ಮತ್ತು ಮಧ್ಯಮ ಕುಟುಂಬಗಳು ಕಷ್ಟಪಟ್ಟು ಹಣವನ್ನ ಕೂಡಿಟ್ಟು ಮನೆಯನ್ನ ಭೋಗ್ಯಕ್ಕೆ ಹಾಕಿಸಿಕೊಂಡ್ರೆ ಮನೆ ಮಾಲೀಕ ಹಣ ಕೊಡಲು ಸತಾಯಿಸ್ತಾ ಇದ್ದು ಬಡವರೊಂದಿಗೆ ಪೀಕಲಾಟ ಶುರುವಾಗಿದೆ. ಪ್ರಕರಣ ಬೆಳಕಿಗೆ ಬಂದ ಬಳಿಕ ಆದರೂ ಅಜ್ಜಿಗೆ ಮನೆಯ ಲೀಸ್ ಹಣವನ್ನ ಮಾಲೀಕ ಕೊಡ್ತಾನಾ ಅಥವಾ ಹೀಗೆಯೇ ಕಳ್ಳಾಟವನ್ನ ಮುಂದುವರಿಸ್ತಾನಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.